ವೆಲ್ಕಮ್ ಟು ಚಿತ್ರ ವಿಚಾರ. ಮಾರ್ಟಿನ್ ಸಿನಿಮಾದ ನಿರ್ಮಾಪಕರಾದ ಉದಯ್ ಕೆ ಮೆಹ್ತಾರವರು ಒಂದು ಇಂಟರ್ವ್ಯೂನಲ್ಲಿ ವಿಸ್ತಾರವಾಗಿ ಮಾರ್ಟಿನ್ ಸಿನಿಮಾದ ಬಗ್ಗೆ ಹಾಗೂ ಕನ್ನಡ ಚಿತ್ರರಂಗದ ಬಗ್ಗೆ ಮಾತಾಡಿದ್ದಾರೆ. ಅವರೇನೇನು ಮಾತಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಅವರು ಇಂಡಸ್ಟ್ರಿಗೆ ಕಾಲಿಟ್ಟಿದ್ದು 2009ರಲ್ಲಿ ರಾವಣ ಅನ್ನೋ ಸಿನಿಮಾ ಮೂಲಕ. ಅವರ ಮೊದಲ ಪ್ರೊಡಕ್ಷನ್ ರಾವಣ ಸಿನಿಮಾ ಆದರೆ, ಎರಡನೇ ಸಿನಿಮಾ ಕೃಷ್ಣನ್ ಲವ್ ಸ್ಟೋರಿ, ಮೂರನೇ ಸಿನಿಮಾ ಜರಾಸಂಧ, ನಾಲ್ಕನೇ ಸಿನಿಮಾ ಬಚ್ಚನ್, ಐದನೇ ಸಿನಿಮಾ ಲವ್ ಇನ್ ಮಂಡ್ಯ, ಆರನೇ ಸಿನಿಮಾ ರಾಜರಾಜೇಂದ್ರ, ಏಳನೇ ಸಿನಿಮಾ ಕೃಷ್ಣ ರುಕ್ಕು, ಎಂಟನೇ ಸಿನಿಮಾ ಸಿಂಗ, ಒಂಬತ್ತನೇ ಸಿನಿಮಾ ಬ್ರಹ್ಮಚಾರಿ, ಹತ್ತನೇ ಸಿನಿಮಾ ಮಾರ್ಟಿನ್. ಏನು 9 ಸಿನಿಮಾ ನಿರ್ಮಿಸಿದ್ರು, ಅದಕ್ಕಿಂತ 10 ಪಟ್ಟು ಜಾಸ್ತಿ ಬಡ್ಜೆಟ್ನ ಹಾಕಿ ಮಾಡಿದಂಥ ಸಿನಿಮಾವೇ ಮಾರ್ಟಿನ್. ಸುಮಾರು 80 ಕೋಟಿ ಬಡ್ಜೆಟ್ ಹಾಕಿ ತೆಗೆದಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಫೇಲ್ಯೂರ್ ಕಂಡಿತ್ತು. ಹಾಕಿದ ಬಂಡವಾಳ ಅಂದುಕೊಂಡಷ್ಟು ಬಂದಿಲ್ಲ. ಇದರ ಬಗ್ಗೆ ಅವರು ಮಾತಾಡಿದ್ದಾರೆ. ಮಾರ್ಟಿನ್ ಸಿನಿಮಾದ ಬಗ್ಗೆ ಅವ್ರು ಹೇಳಿದ್ದು ಇಷ್ಟು: ಮೊದಲು ಅಂದ್ಕೊಂಡಿದ್ದು ನಾವು ಬಡ್ಜೆಟ್ 30 ಕೋಟಿ ಅಂತ ಅಂದ್ಕೊಂಡಿದ್ವಿ. ಆನಂತರವೇ ಸ್ಕೇಲ್ ಜಾಸ್ತಿ ಆಯಿತು. ಮೊದಲು ಕನ್ನಡಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ವಿ, ನಂತರ ಬೇರೆ ಬೇರೆ ಭಾಷೆಗೂ ತಲುಪಿಸಬೇಕು ಅನ್ನೋದು ಪ್ಲ್ಯಾನ್ ಆಗಿತ್ತು. ಇನ್ನು ಕನ್ನಡ ಚಿತ್ರರಂಗದ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ. ನಾವೇನು ಈಗ ನೋಡ್ತಾ ಇದ್ದೀವಿ, ಕನ್ನಡ ಚಿತ್ರರಂಗ 15 ವರ್ಷ ಹಿಂದಕ್ಕೆ ಹೋಗಿದೆ. ಆ ರೀತಿ ಆಗ್ತಿದೆ. 2 ಕೋಟಿ ಬಂಡವಾಳನೂ ಕೂಡ ಈಗ ಬರ್ತಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಇನ್ನು OTT ಸ್ಯಾಟಿಲೈಟ್ ಬಗ್ಗೆಯೂ ಮಾತಾಡಿದ್ದಾರೆ. ಅವಾಗೆಲ್ಲ ಮುಹೂರ್ತ ಆಗಿದ ತಕ್ಷಣವೇ ಸ್ಯಾಟಿಲೈಟ್ ಬುಕ್ ಮಾಡ್ಕೊಂಡು ಬಿಡೋರು, ತಗೊಂಡು ಯಾವ್ದಾರ ಒಂದು ಚಾನಲ್ ಅವರು. ಆದರೆ ಇವಾಗ ಯಾರು ಮುಂದೆ ಬರ್ತಾಯಿಲ್ಲ ತಗೊಳ್ಳೋಕ್ಕೆ. ಇನ್ನು OTT ಅಂತೂ ಕನ್ನಡ ಸಿನಿಮಾನ ತಗೊಳ್ತಾಯಿಲ್ಲ. ಅದಕ್ಕೆ ಕಾರಣ, ಕೆಲವೊಂದು ಸಿನಿಮಾಗಳು ಓವರ್ ಪ್ರೈಸ್ ಆಗಿ ಕೊಟ್ಟಿರ್ತಾರೆ, ಅವ್ರಿಗೆ ಅದು ವರ್ಕೌಟ್ ಆಗಿರಲ್ಲ. ಆದ್ದರಿಂದ ಕನ್ನಡ ಸಿನಿಮಾನ ತೆಗೊಳ್ಳೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಕನ್ನಡ ಚಿತ್ರರಂಗಕ್ಕೆ ಪ್ರಮುಖ ಕಾರಣ ಏನು, ಈ ಕೆಳಗಡೆ ಬಿದ್ದಿರೋದಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂದರೆ ಪ್ಯಾನ್ ಇಂಡಿಯಾ. ಪ್ರತಿಯೊಂದು ಸಿನಿಮಾನು ಪ್ಯಾನ್ ಇಂಡಿಯಾ ಅಂತ ಹೋದರೆ ಆಗಲ್ಲ. ಎಲ್ಲ ಸ್ಟಾರ್ಗಳು ಕೂಡ ಪ್ಯಾನ್ ಇಂಡಿಯಾ ಸ್ಟಾರ್ ಆಗೋಕ್ಕಾಗಲ್ಲ. ಅವರವರ ಮಾರುಕಟ್ಟೆ ಅವರವರಿಗೆ ಗೊತ್ತಿರಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಇನ್ನೂ ಸಾಕಷ್ಟು ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಿದ್ದಾರೆ. ನೀವು ಫುಲ್ ಇಂಟರ್ವ್ಯೂ ನೋಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ನೋಡ್ಬೋದು. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ.